ಇಂದು ನಾವು ನೋಡುತ್ತಿರುವ ಇರಾನ್ ದೇಶ ಪ್ರಾಚೀನ ಕಾಲದಲ್ಲಿ ಪರ್ಷಿಯಾ ಎಂದು ಕರೆಯಲ್ಪಡುತ್ತಿತ್ತು. ಪ್ರಪಂಚದ ಅತಿ ದೊಡ್ಡ ಸೂಪರ್ ಪವರ್ ದೇಶ ಕೇವಲ ಮರುಭೂಮಿಯ ಅಲೆಮಾರಿಗಳ ಕೈಯಲ್ಲಿ ಧೂಳಿಪಟವಾಗತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ಅಂದಿನ ಕಾಲದಲ್ಲಿ ಜನ ನಕ್ಕು ಸುಮ್ಮನಾಗ್ತಿದ್ರು. ಆದರೆ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಅದೇ ನಡೀತು. ಇದು 400 ವರ್ಷಗಳ ವೈಭವದ ಪರ್ಷಿಯನ್ ಸಾಮ್ರಾಜ್ಯವು ಕೇವಲ 40 ವರ್ಷಗಳಲ್ಲಿ ಇಸ್ಲಾಮಿಕ್ ಸೈನ್ಯದ ಕಾಲ ಕೆಳಗೆ ನುಜ್ಜುಗುಜ್ಜಾದ ರೋಚಕ ಕತೆ. ಪರ್ಷಿಯಾವನ್ನು ಸೋಲಿಸಿದ್ದು ಕೇವಲ ಅರಬ್ ಸೈನ್ಯವಲ್ಲ, ಬದಲಾಗಿ ಅವರದ್ದೇ ಅರಮನೆಯೊಳಗಿನ ರಾಜಕೀಯ ಒಳಸಂಚು. ಈ ಇತಿಹಾಸದ ಸತ್ಯ ಬಹುತೇಕರಿಗೆ ತಿಳಿದಿಲ್ಲ. ಬೈಜಾಂಟೈನ್ ಸಾಮ್ರಾಜ್ಯದ ಜೊತೆಗಿನ ಯುದ್ಧದ ನಂತರ ಪರ್ಷಿಯಾದಲ್ಲಿ ಹಾಹಾಕಾರ ಶುರುವಾಯಿತು. ಸ್ವಂತ ಮಗನೇ ರಾಜ ಖುಸ್ರೋನನ್ನು ಜೈಲಿಗೆ ಹಾಕಿ ಕೊಲೆ ಮಾಡಿದನು. ಅಲ್ಲಿಂದ ಶುರುವಾಗಿದ್ದೇ ರಕ್ತಪಾತ. ಕೇವಲ 4 ವರ್ಷಗಳ ಅಂತರದಲ್ಲಿ ಬರೋಬ್ಬರಿ 14 ರಾಜರು ಮತ್ತು ರಾಣಿಯರು ಸಿಂಹಾಸನವೇರಿ ಕೊಲೆಯಾದರು. ಪರ್ಷಿಯಾದ ಸಿಂಹಾಸನ ರಕ್ತದ ಮಡುವಾಯಿತು. ಪರ್ಷಿಯಾ ಒಳಗಿನಿಂದಲೇ ಸಾಯುತ್ತಿರುವಾಗ ದಕ್ಷಿಣ ಅರೇಬಿಯಾ ಮರುಭೂಮಿಯಿಂದ ಒಂದು ಚಿಕ್ಕ ಪತ್ರ ಬರುತ್ತೆ. ಖಾಲಿದ್ ಇಬ್ನ್ ಅಲ್ ವಾಲಿದ್ ಕಳುಹಿಸಿದ ಈ ಪತ್ರದಲ್ಲಿ ಹೀಗೆ ಬರೆಯಲಾಗಿತ್ತು: ಇಸ್ಲಾಂ ಒಪ್ಪಿಕೊಳ್ಳಿ, ಇಲ್ಲವೇ ಕಪ್ಪ ಕಾಣಿಕೆ ಕೊಡಿ. ಇಲ್ಲವಾದರೆ ನೀವು ಜೀವನವನ್ನು ಎಷ್ಟು ಪ್ರೀತಿಸುತ್ತೀರೋ ತಾವನ್ನು ಅಷ್ಟೇ ಪ್ರೀತಿಸುವ ಸೈನ್ಯವನ್ನು ನಾನು ನಿಮ್ಮ ಮೇಲೆ ತರುತ್ತೇನೆ. ಇದನ್ನು ಓದಿ ಅಹಂಕಾರಿ ಪರ್ಷಿಯನ್ ರಾಜರು ನಕ್ಕರು. ಹೊಟ್ಟೆಗೆ ಗಂಜಿ ಇಲ್ಲದ ಮರುಭೂಮಿಯ ಜನರು ನಮ್ಮನ್ನು ಸೋಲಿಸುತ್ತಾರೆಯೇ ಎಂದು ಲೇವಡಿ ಮಾಡಿದರು. ಅದೇ ಅವರ ಅತಿ ದೊಡ್ಡ ತಪ್ಪಾಯಿತು. ಕ್ರಿಸ್ತಶಕ 636 ಕಾದಿಸಿಯಾ ರಣರಂಗ. ಇದು ಕೇವಲ 2 ಸೈನ್ಯಗಳ ಯುದ್ಧವಾಗಿರಲಿಲ್ಲ, 2 ಲೋಕಗಳ ಯುದ್ಧವಾಗಿತ್ತು. ಪರ್ಷಿಯಾದ ಮಹಾದಂಡನಾಯಕ ರುಸ್ತಂ ತನ್ನ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಅದೇ ಯುದ್ಧದ ಆನೆಗಳು. ಅರಬ್ ಸೈನ್ಯದ ಕುದುರೆಗಳು ಈ ದೈತ್ಯ ಆನೆಗಳನ್ನು ನೋಡಿ ಹೆದರಿ ಓಡಲಾರಂಭಿಸಿದವು. ಆದರೆ ಅರಬರು ಸುಮ್ಮನೆ ಕೂರಲಿಲ್ಲ. ಅವರು ಒಂದು ಭಯಾನಕ ತಂತ್ರ ಹೂಡಿದರು. ತಮ್ಮ ಕುದುರೆಗಳಿಗೆ ವಿಚಿತ್ರವಾದ ಬಟ್ಟೆಗಳನ್ನು ಹೊದಿಸಿ ರಾಕ್ಷಸರಂತೆ ಕಾಣುವ ಹಾಗೆ ಮಾಡಿ ಆನೆಗಳನ್ನು ಹೆದರಿಸಿದರು. ಜೊತೆಗೆ ಬಾಣಗಳನ್ನು ನೇರವಾಗಿ ಆನೆಗಳ ಕಣ್ಣಿಗೆ ಮತ್ತು ಸೊಂಡಿಲಿಗೆ ಹೊಡೆದರು. ನೋವಿನಿಂದ ಹುಚ್ಚೆದ್ದ ಆನೆಗಳು ತಮ್ಮದೇ ಪರ್ಷಿಯನ್ ಸೈನಿಕರನ್ನು ತುಳಿದುಕೊಂಡು ಹಿಂದಕ್ಕೆ ಓಡಿದವು. ಇದೇ ಗಡಿಬಿಡಿಯಲ್ಲಿ ಮರಳು ಬಿರುಗಾಳಿಯ ನಡುವೆ ಸೇನಾಪತಿ ರುಸ್ತುಮ್ನ ತಲೆ ಕಡಿಯಲಾಯಿತು. ಸೇನಾಪತಿ ಇಲ್ಲದ ಪರ್ಷಿಯನ್ ಸೈನ್ಯ ದಿಕ್ಕಾಪಾಲಾಗಿ ಓಡಿತು. ಯುದ್ಧಗದ್ದ ಅರಬ್ ಸೈನ್ಯ ಪರ್ಷಿಯಾದ ರಾಜಧಾನಿ ಟೆಸಿಪಾನ್ ಪ್ರವೇಶಿಸಿತು. ಅಲ್ಲಿನ ಸಂಪತ್ತನ್ನು ನೋಡಿ ಅವರ ಕಣ್ಣುಗಳೇ ಕುಕ್ಕಿದವು. ಅಲ್ಲೊಂದು ಬೆರಗುಗೊಳಿಸುವ ವಸ್ತುವಿತ್ತು: ಬಹಾರ್ ಎ ಕಸ್ರಾ, ಅಂದರೆ ವಸಂತದ ರತ್ನಗಂಬಳಿ. ಇದು 90 ಅಡಿ ಉದ್ದವಿದ್ದ, ಸಂಪೂರ್ಣವಾಗಿ ಚಿನ್ನ, ಬೆಳ್ಳಿ ಮತ್ತು ವಜ್ರ ವೈಡೂರ್ಯಗಳಿಂದ ನೇಯ್ದಿದ್ದ ಪ್ರಪಂಚದ ಅತಿ ಬೆಲೆ ಬಾಳುವ ಕಾರ್ಪೆಟ್ ಆಗಿತ್ತು. ಮರುಭೂಮಿಯ ಸೈನಿಕರಿಗೆ ಇದರ ಬೆಲೆಯ ಅರಿವಿರಲಿಲ್ಲ. ಅವರು ಆ ಅದ್ಭುತವಾದ ಕಾರ್ಪೆಟ್ ಅನ್ನು ತುಂಡು ತುಂಡಾಗಿ ಕತ್ತರಿಸಿ ಸೈನಿಕರ ನಡುವೆ ಹಂಚಿಬಿಟ್ಟರು. ಪರ್ಷಿಯಾದ ವೈಭವ ಅಲ್ಲಿಗೆ ಮಣ್ಣು ಪಾಲಾಯಿತು. ಕೊನೆಯ ರಾಜ ಯಜ್ರೆ ಗರ್ಡ್ ತನ್ನ ಪ್ರಾಣ ಉಳಿಸಿಕೊಳ್ಳಲು ಚಿನ್ನ ಬೆಳ್ಳಿ ತುಂಬಿದ ಗಾಡಿಗಳೊಂದಿಗೆ ಚೀನಾ ಗಡಿಯ ಕಡೆಗೆ ಓಡಿ ಹೋದನು. ಆದರೆ ದಾರಿಯಲ್ಲಿ ಒಬ್ಬ ಸಾಮಾನ್ಯ ಗಿರಣಿ ಕೆಲಸಗಾರನಿಂದಲೇ ಹಣಕ್ಕಾಗಿ ಕೊಲೆಯಾದನು. ಎಂತಹ ವಿಪರ್ಯಾಸ ಅಲ್ವಾ? ಪರ್ಷಿಯಾ ಸಾಮ್ರಾಜ್ಯ ಸತ್ತು ಹೋಯಿತು, ಆದರೆ ಪರ್ಷಿಯನ್ ಸಂಸ್ಕೃತಿ ಸಾಯಲಿಲ್ಲ. ಅರಬ್ಬರು ದೇಶವನ್ನು ಆಳಿದರು, ಆದರೆ ಪರ್ಷಿಯಾದ ಕಲೆ ಮತ್ತು ಜ್ಞಾನ ಅರಬ್ಬರ ಮನಸ್ಸನ್ನು ಆಳಿತು. ಪರ್ಷಿಯಾದ ಗಣಿತ, ಖಗೋಳಶಾಸ್ತ್ರ ಮತ್ತು ಕಾವ್ಯವು ಇಸ್ಲಾಮಿಕ್ ಸುವರ್ಣಯುಗಕ್ಕೆ ಅಡಿಪಾಯ ಹಾಕಿತು. ಕತ್ತಿಯಿಂದ ಗೆದ್ದದನ್ನು ಪರ್ಷಿಯನ್ನರು ತಮ್ಮ ಬುದ್ಧಿಯಿಂದ ಮರಳಿ ಪಡೆದರು. ಇತಿಹಾಸ ನಮಗೆ ಕಲಿಸುವ ಪಾಠ ಒಂದೇ: ಎಷ್ಟೇ ದೊಡ್ಡ ಅಹಂಕಾರದ ಕೋಟೆಯಾದರೂ ಸಮಯದ ಬಿರುಗಾಳಿಯ ಮುಂದೆ ಅವು ಕೇವಲ ಮರಳಿನ ಗೂಡು. ಮುಂದಿನ ಎಪಿಕತೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.